ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ SSB ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಏನು, ಗುಡ್ ನ್ಯೂಸ್ ಏನು, ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸ್ಕಾಲರ್ಶಿಪ್ನ ಮೈನ್ ಅಪ್ಡೇಟ್ಗೆ ನೋಡೋಣ ಬನ್ನಿ. ಇಲ್ಲಿ ಮೈನ್ ಥಿಂಗ್ ವಿದ್ಯಾರ್ಥಿಗಳಿಗೆ ಇಲ್ಲಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಲೈಕ್ ಇಲ್ಲಿ OBC ವಿದ್ಯಾರ್ಥಿಗಳಿಗೆ PM-SIV ಸ್ಕಾಲರ್ಶಿಪ್ ಅಂತ ಘೋಷಣೆ ಮಾಡಿದ್ದಾರೆ. ಬೇರೆ ಕ್ಯಾಟಗರಿ ವಿದ್ಯಾರ್ಥಿಗಳು ಕೂಡ ನಿಮಗೆ ಸ್ಯಾಂಕ್ಷನ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಲೈಕ್ OBC ವಿದ್ಯಾರ್ಥಿಗಳಿಗೆ ಮೇನ್ ಆಗಿ ಅಮೌಂಟ್ನ ಸ್ಯಾಂಕ್ಷನ್ ಕೂಡ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಬರ್ತಾ ಇದೆ. ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಹಣವನ್ನು ಕೂಡ ನೇರವಾಗಿ ನಿಮ್ಮ ಖಾತೆಗೆ ಜಮೆ ಕೂಡ ಮಾಡ್ತಾ ಇದ್ದಾರೆ. ಅಪ್ಲಿಕೇಶನ್ ವೆರಿಫೈ ಮಾಡಿ ಅಮೌಂಟ್ ಸ್ಯಾಂಕ್ಷನ್ ಕೂಡ ಆಗಿದೆ. ಕೆಲವರು DBT ಪುಷ್ ಕೂಡ ಆಗ್ತಾ ಇದೆ. ಲೈಕ್ ನಾವು ನೆಕ್ಸ್ಟ್ 15 ಡೇಸ್ ಒಳಗಡೆ DBT ಪುಷ್ ಆಗಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ಕೂಡ ಹಣ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇದು ಬಂದ್ಬಿಟ್ಟು ಕಂಪ್ಲೀಟ್ ಬಂದ್ಬಿಟ್ಟು PM ಸ್ಕಾಲರ್ಶಿಪ್ ಆಗಿರುತ್ತೆ. ಮೆರಿಟ್ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ. ಲೈಕ್ ನಿಮಗೆ ಆಲ್ರೆಡಿ ನೀವು ಸ್ಕಾಲರ್ಶಿಪ್ನ ಹಾಕಬೇಕಾದ್ರೆ NSP ನೋಂದಣಿ ಕಡ್ಡಾಯ ಮಾಡಿದ್ರು. ಆ ನಿಟ್ಟಿನಲ್ಲಿ ಇವರು ಡಾಟಾ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ವಿದ್ಯಾರ್ಥಿ ವೇತನ ಕೂಡ ಮಂಜೂರು ಕೂಡ ಮಾಡ್ತಾ ಇದ್ದಾರೆ. ಗುಡ್ ನ್ಯೂಸ್, ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಅಂತ ಇದ್ರು OBC ವಿದ್ಯಾರ್ಥಿಗಳಿಗೆ. ಅವರು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಲೈಕ್ ನಿಮಗೆ ಸ್ಯಾಂಕ್ಷನ್ ಆಗಿದೆ, ಎಷ್ಟು ಸ್ಯಾಂಕ್ಷನ್ ಆಗಿದೆ, DBT ಪುಷ್ ಕೂಡ ಆಗಿದೆ, ಪೆಂಡಿಂಗ್ ಸ್ಟೇಟಸ್ ಯಾವ ರೀತಿ ಇದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ. ಸ್ಟೇಟ್ ಗೌರ್ಮೆಂಟ್ ಒಳ್ದು ಪೆಂಡಿಂಗ್ ಇರೋದೇ ಬಿಡುಗಡೆ ಮಾಡಿಲ್ಲ. ಅವರು ಶೀಘ್ರದಲ್ಲೇ ಜಮೆ ಮಾಡಬಹುದು ಅಂತೇಳಿ ಅಧಿಕೃತ ಮಾಹಿತಿ ಬಂದಿತ್ತು. ಅಂದ್ರೆ OBC ವಿದ್ಯಾರ್ಥಿಗಳಿಗೆ ಈ ರೀತಿ ಪೆಂಡಿಂಗ್ ಇರೋ ಅಮೌಂಟ್ನ ಈ PM-SY ಅಂಡರ್ ನಿಮಗೆ PM ಸ್ಕೀಮ್ ಅಂಡರ್ ನಿಮಗೆ ಅಮೌಂಟ್ನ ನಿಮಗೆ ಆಲ್ರೆಡಿ ಸ್ಯಾಂಕ್ಷನ್ ಕೂಡ ಮಾಡ್ತಾ ಇದೆ. ನಿಮಗೆ ಸ್ಟೇಟಸ್ ಕೂಡ ತೋರಿಸ್ತಾ ಇದೆ. ಅಂಥವರಿಗೆ ಏನೇನು ಶೀಘ್ರದಲ್ಲಿ ನಿಮ್ಮ ಖಾತೆಗೆ ಹಣ ಕೂಡ ಜಮೆ ಆಗಬಹುದು. ಅದು ಕೂಡ ನಿಮಗೆ ಮೇನ್ ಅಪ್ಡೇಟು. ಇನ್ನು ಎರಡನೇ ಅಪ್ಡೇಟ್ ನೋಡೋದಾದ್ರೆ ಇಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಯಾರೆಲ್ಲ ವಿದ್ಯಾರ್ಥಿಗಳು ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ತೆಗೆದುಕೊಳ್ತಾ ಇದ್ದಾರೆ ಅವರಿಗೆ ಸ್ಟೇಟಸ್ ಕೂಡ ಅಪ್ಡೇಟ್ ಕೂಡ ಆಗ್ತಾ ಇದೆ. ಪೆಂಡಿಂಗ್ ಇರೋ ಅಮೌಂಟ್ ಕೂಡ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಲಾಸ್ಟ್ ಇಯರ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ಗೆ ನಿಮ್ಮ ತಂದೆ ಅಥವಾ ತಾಯಿ ಲೇಬರ್ ಕಾರ್ಡನ್ನು ಹೊಂದಿದ್ರೆ ಸ್ಕಾಲರ್ಶಿಪ್ ಬರುತ್ತೆ. ಇದು ನಿಮ್ಮ ಖಾತೆಗೆ ಜಮೆ ಆಗೋದ್ರೆ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿಯವರ ಖಾತೆಗೆ ಜಮೆ ಆಗುತ್ತೆ. ಸಿಂಪಲ್ ಆಗಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂದ್ರೆ ಸೇಮ್ SSB ಪೋರ್ಟಲ್ ಅಲ್ಲಿ ನೀವು ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೋಬಹುದು. ಸಿಂಪಲ್ ಮಾಹಿತಿ ನಿಮಗೆ ಹಣ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂದ್ರೆ ನಿಮಗೆ DBT ಕರ್ನಾಟಕ ಅಂತ ಅಪ್ಲಿಕೇಶನ್ ಬರುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ತಂದೆ ಅಥವಾ ತಾಯಿ ಯಾರ ಹೆಸರಲ್ಲಿ ಲೇಬರ್ ಕಾರ್ಡ್ ಇದೆ ಅದರಲ್ಲಿ ಲಾಗಿನ್ ಆದ್ರೆ ನಿಮಗೆ ಅಲ್ಲೊಂದು ಸಪರೇಟ್ ಕಾಲಮ್ ಇರುತ್ತೆ. ಲೈಕ್ ಗೃಹಲಕ್ಷ್ಮಿ ನಿಮಗೆ ಯಾವ ಕಾಲಮ್ ಇರುತ್ತೆ ಅದೇ ರೀತಿ ನಿಮಗೆ SSB ಯಾವ ರೀತಿ ಕಾಲಮ್ ಇರುತ್ತೆ ಅದೇ ರೀತಿ ನಿಮಗೆ ಎಜುಕೇಶನ್ ಅಸಿಸ್ಟೆನ್ಸ್ ಫಾರ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಕಾಲಮ್ ಇರುತ್ತೆ. ಆಯ್ತಾ, ಆ ಕಾಲಮ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಹಣ ಬಂದಿದೆ ಇಲ್ವಾ ಅಂತೇಳಿ. ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ನ ಖಾತೆಗೆ ಜಮೆ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಪೋಷಕರು ನಿಮ್ಮ ತಂದೆ ಅಥವಾ ತಾಯಿ ಯಾರು ಕಾರ್ಡ್ನ ಹೊಂದಿದ್ದಾರೆ ಅವರ ಖಾತೆಗೆ ನಿಮಗೆ ನೇರವಾಗಿ ಜಮೆ ಆಗುತ್ತೆ. ಅದು ನಿಮಗೆ ಮೇನ್ ಅಪ್ಡೇಟ್, ಅದು ಕೂಡ ಗ್ಯಾಪ್ ನೋಡ್ಕೊಳ್ಳಿ. ನಂತರ SC ST ವಿದ್ಯಾರ್ಥಿಗಳು, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಕೂಡ ಸಾಕಷ್ಟು ಜನಕ್ಕೆ ಈ ಹಿಂದೆ ಕ್ರೆಡಿಟ್ ಕೂಡ ಆಗಿದೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ರಿ. ಲೈಕ್ ಅವರಿಗೂ ಕೂಡ ಸ್ಟೇಟಸ್ ಅಪ್ಡೇಟ್ ಆಗಿ ಕೆಲವರಿಗೆ ಕ್ರೆಡಿಟ್ ಕೂಡ ಆಗ್ತಾ ಇದೆ. ಇನ್ನು ಸಾಕಷ್ಟು ಜನಕ್ಕೆ SC ST ಮೈನಾರಿಟಿ ಅವರಿಗೆ ಪೆಂಡಿಂಗ್ ಇರೋ ಅಮೌಂಟ್ ಕೂಡ ಖಾತೆಗೆ ಜಮೆ ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ಅದು ವೆರಿ ಇಂಪಾರ್ಟೆಂಟ್. ನಂತರ ಪ್ರೈಸ್ ಮನಿ ಅವರಿಗೆ ಕೂಡ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಪ್ರೈಸ್ ಮನಿ ಅಂಡರ್ ನಿಮಗೆ SC ST ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಕೊಡ್ತಾ ಇದಾರಲ್ಲ ಅದನ್ನ ಪ್ರೈಸ್ ಮನಿ ಅಮೌಂಟ್ ನ ಕೂಡ DBT ಪುಷ್ ಕೂಡ ಆಗಿದೆ. ಅದರ ಸೀಡಿಂಗ್ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. DBT ಪುಷ್ ಕೂಡ ಆಗಿದೆ. ಅವರಿಗೂ ಶೀಘ್ರದಲ್ಲೇ ನಿಮಗೆ ಪ್ರೈಸ್ ಮನಿ ಜಮೆ ಆಗುತ್ತೆ. ಲೈಕ್ ಪ್ರೈಸ್ ಮನಿ ಯಾರು ವೇಟ್ ಮಾಡ್ತಾ ಇದ್ದಾರೆ, ಇಲಾಖೆ ಕಡೆಯಿಂದ ಬಿಗ್ ಅಪ್ಡೇಟ್, ನಿಮ್ಮ ಆಧಾರ್ ಬ್ಯಾಂಕ್ ಖಾತೆ ಲಿಂಕ್ ಆಗಿದೆ ಅಂತೇಳಿ ಮೇನ್ ಅದನ್ನ ಚೆಕ್ ಮಾಡ್ಕೊಳ್ಳಿ. ಪ್ರೈಸ್ ಮನಿಗೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅದು ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್. ಆಧಾರ್ ಬ್ಯಾಂಕ್ ಸೀಡ್ ಆಗಿರುತ್ತೆ. ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ನ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ಸ್ಟೇಟಸ್ ನ. ಅವ್ರಿಗೂ ಕೂಡ ಪ್ರೈಸ್ ಮನಿ ವಿದ್ಯಾರ್ಥಿ ವೇತನ ನಡಿ ಯಾರೆಲ್ಲ ಪೆಂಡಿಂಗ್ ಇದೆ ಅವರು ಕೂಡ ಅಮೌಂಟ್ ನ ಕ್ರೆಡಿಟ್ ಕೂಡ ಮಾಡ್ತಿದ್ದಾರೆ. ದಯವಿಟ್ಟು ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.